ಇವತ್ತು ಮೀಟಿಂಗ್ ಇತ್ತು ಅನ್ಸುತ್ತೆ ಸರ್. ಏನು ಎದ್ರ ಸಲುವಾಗಿ ಮೀಟಿಂಗ್? ಆ್ಯಕ್ಚುಲಿ ಈಗ ನಮ್ಮಲ್ಲಿ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ನಮ್ಮದು ಈಗ ಆರಂಭವಾಗಿ ಒಂದು 4 ತಿಂಗಳಾಗಿದೆ. ಅಂದರೆ ಈಗ ನಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಅವರು ಒ ಪಿ ಡಿ ನಡೆಸ್ತಿದ್ದಾರೆ. ಮತ್ತು ಕ್ಯಾತ್ ಲ್ಯಾಬ್ ಆ್ಯಕ್ಚುಲಿ ಈಗ ಒಂದು ಹಾರ್ಡ್ಲಿ 10 ಡೇಸಲ್ಲಿ ಕ್ಯಾತ್ ಲ್ಯಾಬು ಈಗ ರೆಡಿ ಆಗಿದೆ. ಅದು ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಅದು ಕ್ಯಾತ್ ಲ್ಯಾಬು ಸ್ಟಾರ್ಟ್ ಮಾಡ್ತಿದ್ದೆವು. ಈವನ್ ನಾವು ಪೇಷಂಟಿಗೆ ಸ್ಟಂಟ್ ಹಾಕುವ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತಿದ್ದೆವು. ಮತ್ತು ನ್ಯೂರೋ ಸರ್ಜನ್ ಬಳ್ಳಾರಿಯಿಂದ ಒಬ್ಬರು ಸೀನಿಯರ್ ನ್ಯೂರೋ ಸರ್ಜನ್ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಅವರು ಈಗ ಓ ಟಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂರೋ ಸರ್ಜರಿಯಲ್ಲಿ ಒಬ್ಬರು ಅಸೋಸಿಯೇಟ್ ಪ್ರೊಫೆಸರ್, ಒಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮತ್ತು ಮೆಡಿಕಲ್ ಗ್ಯಾಸ್ಟ್ರೋ ಆಂಡ್ರಾಲಜಿಯಲ್ಲಿ ಒಬ್ಬರು ಬಂದು ಜಾಯ್ನ್ ಆಗಿದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್, ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮತ್ತು ಸರ್ಜಿಕಲ್ ಗ್ಯಾಸ್ಟ್ರೋ ಆಂಡ್ರಾಲಜಿಸ್ಟ್ ಒಬ್ಬರು ಇದ್ದಾರೆ, ಅವರು ಈಗ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮತ್ತು ನೆಫ್ರಾಲಜಿಯಲ್ಲಿ ಒಬ್ಬರು ಬಂದಿದ್ದಾರೆ, ಅವರು ನೆಫ್ರಾಲಜಿಸ್ಟ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯೂರೋಲಜಿಯಲ್ಲಿ 2 ಜನರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮತ್ತು ಮೊನ್ನೆ ರೀಸೆಂಟ್ಲಿ ನಾವು ಎಂಡೋಕ್ರೈನಾಲಜಿಸ್ಟು ಒಬ್ಬರು ಬಂದು ಟೆಂಪರರಿ ಬೇಸಿಸಲ್ಲಿ ಜಾಯ್ನ್ ಆಗಿದ್ದಾರೆ, ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮತ್ತು ಪೀಡಿಯಾಟ್ರಿಕ್ ಸರ್ಜನ್ ನಮ್ಮಲ್ಲಿ ಪರ್ಮನೆಂಟ್ ಒಬ್ಬರು ಇದ್ದಾರೆ, ಅವರು ಈಗ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಸೂಪರ್ ಸ್ಪೆಷಾಲಿಟಿ ನ್ಯೂರೋಫಿಷಿಯನ್ ಬಿಟ್ಟು ಎಲ್ಲ ಬ್ರಾಂಚ್ ನಮ್ಮಲ್ಲಿ ಈಗ ಕಾರ್ಯನಿರ್ವಹಿಸ್ತಿದೆ. ಮತ್ತು ಪ್ಲಾಸ್ಟಿಕ್ ಸರ್ಜರಿ ನ್ಯೂರೋಫಿಷಿಯನ್ ಬಿಟ್ಟು ಈಗ ಏನಾಗಿದೆ, ಇನ್ನೂ ಬ್ಯಾಕ್ಲಾಗ್ಸ್ ಹುದ್ದೆಗಳು ಸರ್ಕಾರದ ಹಂತದಲ್ಲಿ ಇನ್ನೂ ತುಂಬಿಕೊಳ್ಳುವ ಇದು ನಡೀತಿದೆ. ಅದು ಬ್ಯಾಕ್ಲಾಗ್ಸ್ ಹುದ್ದೆಗಳೆಲ್ಲ ತುಂಬಿ ಆದಮೇಲೆ ನಮಗೆ ಪರ್ಮನೆಂಟ್ ಕಾಲ್ಫರ್ ಮಾಡಲಿಕ್ಕೆ ಗೌರ್ಮೆಂಟಿಂದ ನಮಗೆ ಪರ್ಮಿಷನ್ ದೊರೆಯುತ್ತದೆ. ಈಗ ಸದ್ಯದಲ್ಲಿ ನಾವು ಏನು ಮಾಡಿದ್ದೇವೆ, ಟೆಂಪ್ರರಿ ಬೇಸಿಸ್ ಮೇಲೆ ನಾವೆಲ್ಲ ಸೂಪರ್ ಸ್ಪೆಷಲಿಸ್ಟನ್ನು ತುಂಬಿಕೊಂಡಿದ್ದೇವೆ. ಈ ಟೆಂಪ್ರರಿ ಬೇಸಿಸ್ ಮೇಲೆ ಏನಾಗ್ತದೆ ಅಂದರೆ, ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಏನೋ ಕೆಲವು ಬ್ರಾಂಚಲ್ಲಿ ಬಂದಿದ್ದಾರೆ, ಬಟ್ ಅಸೋಸಿಯೇಟ್ ಮತ್ತು ಪ್ರೊಫೆಸರ್ ಬರುವುದಿಲ್ಲ. ಯಾಕಂದರೆ ಸೂಪರ್ ಸ್ಪೆಷಲಿಸ್ಟಿಗೆ ಹೊರಗಡೆ ಭಾಳ ಬೇಡಿಕೆ ಇದೆ. ಅವರಿಗೆ ಮಿನಿಮಮ್ ಹೊರಗಡೆ ಎಲ್ಲ 5-6 ಲಕ್ಷ ಸ್ಯಾಲ್ರಿ ಇರೋದ್ರಿಂದ ಅವರು ಪರ್ಮನೆಂಟಾಗಿ ಕಾಲ್ಫರ್ ಮಾಡಿದರೆ ಬರ್ತಾರೆ. ಹಾಗಾಗಿ ಏನಾಗ್ತಿದೆ, ಈಗ ನಮ್ಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕಾರ್ಡಿಯಾಲಜಿಸ್ಟ್ ಅಂದರೆ ಡೈಲಿ ಒ ಪಿ ಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಏನು ಮಾಡ್ತಿದ್ದಾರೆ, ಇವತ್ತು ಒಂದಿನ ಮಂಡೇ ಒ ಪಿ ಡಿ ಆದರೆ ಮತ್ತು ವಾರಕ್ಕೆ 2 ದಿನ ಒ ಪಿ ಡಿ ಮಾಡ್ತಿದ್ದಾರೆ. ಮತ್ತು ಬೇರೆ ವರ್ಕು ಅಲ್ಲ ರೌಂಡ್ಸು ಅದೆಲ್ಲ ಇರ್ತದೆ. ಹಾಗಾಗಿ ಏನಾಗ್ತಿದೆ, ಡೈಲಿ ಒ ಪಿ ಡಿ ನಮಗೆ ಆಗ್ತಾ ಇಲ್ಲ. ಮತ್ತು ಲಾಸ್ಟ್ ಟೈಮ್ ಏನಾಗಿದೆ, ಅಧಿವೇಶನದ ಟೈಮಿಗೆ ಆ್ಯಕ್ಚುಲಿ ನಮ್ಮಲ್ಲಿ ಯಾವಾಗ ಯಾರು ಸೂಪರ್ ಸ್ಪೆಷಲಿಸ್ಟ್ ಇದ್ದಿದ್ದಿಲ್ಲ. ಆವಾಗ ಏನಾಗಿದೆ, ನಮ್ಮಲ್ಲಿ ಇವರು ಆಸ್ಪತ್ರೆಯಿಂದ ಆಸ್ಪತ್ರೆಯ ಮೆಡಿಕಲ್ ಸೂಪರ್ಡೆಂಟ್ ಡಾಕ್ಟರ್ ಮಿಸ್ಟರ್ ದಯಾನಂದ್ ಮತ್ತು ಹಾಸ್ಪಿಟಲಿಂದ ಕೋರೆ ಸರು ಏನಾಗಿದ್ದಾರೆ, ಚೀಫ್ ಸೆಕ್ರೆಟರಿ ಅವರಿಗೆ ಹೇಳಿದ್ದಾರೆ, ನಾವು ಬಿಮ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ನಾವು ಫ್ರೀ ಸರ್ವಿಸ್ ಕೊಡ್ತೇವೆ ಅಂಥೇಳಿ ಅವರು ಗೌರ್ಮೆಂಟಿಗೆ ಚೀಫ್ ಸೆಕ್ರೆಟರಿ ಮೇಡಮಿಗೆ ಒಂದು ಲೆಟರು ಸಹ ಕೊಟ್ಟಿದ್ದಾರೆ. ಆ ಬೇಸಿಸಲ್ಲಿ ಏನಾಗಿದ್ದಾರೆ, ಆ ಲೆಟರನ್ನು ಚೀಫ್ ಸೆಕ್ರೆಟರಿ ಮೇಡಮ್ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅದನ್ನೇ ಕಳಿಸಿದ್ದಾರೆ. ಹಾಗೆ ಕಳಿಸಿದ ಮೇಲೆ ನಮ್ಮ ಸೆಕ್ರೆಟರಿ ಮತ್ತು ನಮ್ಮ ಮಿನಿಸ್ಟ್ರ್ ಅವರೆಲ್ಲ ಚರ್ಚೆ ಮಾಡಿ, ನಾವು ಹಾಸ್ಪಿಟಲ್ ಅವರಲ್ಲಿ ಡಾಕ್ಟರ್ಸಲ್ಲಿ ಜಾಸ್ತಿ ಇದ್ದಾರೆ, ನಮ್ಮಲ್ಲಿ ಪರ್ಮನೆಂಟ್ ಮಾಡ್ಕೊಳ್ಳುವ ತನಕ ಅವರನ್ನು ಫ್ರೀಯಾಗಿ ನಾವು ಅವರು ಕೊಡ್ತೇವಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು MOU ಮಾಡಿಕೊಂಡು ನಮ್ಮಲ್ಲಿ ವೈದ್ಯರು ತುಂಬಿಕೊಳ್ಳುವ ತನಕ, ಅದರೆಲ್ಲ ಫುಲ್ ಫ್ಲೆಡ್ಜ್ ಆಗಿ ಬರುವ ತನಕ ಅವ್ರ ಜೊತೆಗೆ MOU ಮಾಡಿಕೊಂಡು ಅವರು ಫ್ರೀಯಾಗಿ ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡಬೇಕಂತೇಳಿ ಕೆಲವು ಷರತ್ತುಗಳನ್ನು ಹಾಕಿದ್ದಾರೆ. ಆ ಷರತ್ತುಗಳ ಅನುಗುಣವಾಗಿ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಬೆಂಗಳೂರು ಇಂದ ನಮಗೆ ಒಂದು ಕೆಲವು ಈ ಷರತ್ತನ್ನು ಅನುಗೂಡಿಸಿಕೊಂಡು ನೀವು ಅವ್ರ ಜೋಡಿ ಒಂದು MOU ಮಾಡಿಕೊಂಡು ಅವರು ಡಾಕ್ಟರ್ ಇಲ್ಲಿ ಒ ಪಿ ಡಿ ಮತ್ತು ಎಲ್ಲ IPD ಎಲ್ಲ ಸರ್ವಿಸ್ ಕೊಡಲಿಕ್ಕೆ ಅವರಿಗೆ ನೀವು ಅನುವು ಮಾಡಿಕೊಡ್ರಿ ಅಂಥೇಳಿ ಕೆಲವು ಷರತ್ತು ಮೂಲಕ ನನಗೊಂದು ಲೆಟರ್ ಕಳಿಸಿದ್ದಾರೆ. ಅದರ ಸಲುವಾಗಿ ಇವತ್ತು ಮೀಟಿಂಗ್ ಆಗೋದಿತ್ತು. ಅದರ ಸಲುವಾಗಿ MOU ಅವ್ರ ಜೊತೆ ಮಾಡ್ಕೊಳ್ಳೋದರ ಬಗ್ಗೆ. ಬಟ್ ಅದು ಕಾರಣಾಂತರದಿಂದ ಈಗ ಮಂಡೇ ಪೋಸ್ಟ್ಪೋಂಡ್ ಆಗಿದೆ. ಬಟ್ ಈ MOU ಹೇಗಿದೆ ಅಂದರೆ, ಅವರು ನಮ್ಮಲ್ಲಿ ಆಡಳಿತಾತ್ಮಕ ಇದರಲ್ಲಿ ಏನೇ ತಲೆ ಹಾಕುವಂತಿಲ್ಲ. ಓನ್ಲಿ ಅವರು ಡಾಕ್ಟರ್ ಬರ್ತಾರೆ, ಅವರು ಫ್ರೀ ಮೊದಲಿಂದಲೂ ಅದು ನಡೀತೂ ಇದೆ. ಈಗ ಕಾರ್ಡಿಯಾಲಜಿ ಮತ್ತು ನ್ಯೂರೋ ಸರ್ಜರಿ ಕೆಲವು ವಿಭಾಗದಲ್ಲಿ ಅಲ್ಲಿ ಹಳೆ ಒ ಪಿ ಡಿದಲ್ಲಿ ಅವರು ಡಾಕ್ಟರ್ ಬರ್ತಾರೆ. ಅವರು ಮೊದಲು ಅವ್ರ ಜೊತೆ ಒಂದು MOU ಆಗಿದೆ. ಅವ್ರು ಇಲ್ಲಿ ಡಾಕ್ಟರ್ ಬಂದು ಒ ಪಿ ಡಿ ನೋಡ್ತಾರೆ. ನಮ್ಮಲ್ಲಿ ಏನೋ ಆಪರೇಷನ್ ಮಾಡಲಿಕ್ಕೆ ಫೆಸಿಲಿಟೀಸ್ ಇದ್ದರೆ ಇಲ್ಲಿ ಮಾಡ್ತಾರೆ, ಇಲ್ಲದಿದ್ದರೆ ಅವರು ಅದು ಕೇಸನ್ನು ನಾವು ABRK ಇಂದ ರೆಫರ್ ಮಾಡ್ತೇವೆ. ಆ ರೆಫರ್ ಮಾಡಿದಾಗ ಪೇಷಂಟ್ ಹಾಸ್ಪಿಟಲಿಗೆ ಹೋಗ್ಬೇಕಂತಿಲ್ಲ. ದಟ್ ಈಸ್ ವಿಲ್ ಆಫ್ ದಿ ಪೇಷಂಟ್. ಅವರದ್ದು ಪೇಷಂಟ್ ಸ್ವಇಚ್ಛೆಯಿಂದ ಅವ್ರು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾರೆ. ಈ ಅವರು ಸಂಪೂರ್ಣ ಮೇಂಟೆನೆನ್ಸ್ ಮಾಡ್ತಾರೆ ಅಂತ ಜನರು ಇಲ್ಲ, ಇದು ತಪ್ಪು ಕಲ್ಪನೆ. ಈಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿ 4 ತಿಂಗಳಾಯ್ತು. ಈಗ ನೀವೇ ನೋಡ್ರಿ, ಬೇಕಾದ್ರೆ ಒಂದು ರೌಂಡ್ಸು ಮಾಡುವ ಎಲ್ಲ ನಮ್ದು ಪೇಷಂಟ್ ಎಲ್ಲ ಈಗ ಅಡ್ಮಿಟ್ ಮಾಡ್ಕೋತಿದ್ದೆವು. ಎಲ್ಲ OT 9 ಮಾಡ್ಯುಲರ್ OT ನಡೀತಿದೆ, ಕೆಲಸ ನಡೀತಿದೆ.
ಅದು ತಪ್ಪು ಸಂದೇಶ ಹೋಗಿದೆ, ಅದು ಏನೋ ಜನರಿಗೆ. ಬಟ್ ನಾವೇ ಈಗ ನಡೆಸ್ತಿದ್ದೇವೆ. ಈಗ 4 ತಿಂಗಳಿಂದ ನಾನು ನನ್ನ ಆಫೀಸು ಇಲ್ಲಿ ಶಿಫ್ಟ್ ಮಾಡಿದ್ದೇನೆ. ಸೂಪರ್ ಸ್ಪೆಷಾಲಿಟಿ ಈ ಬಿಲ್ಡಿಂಗ್ ಅಲ್ಲಿ ಡೈರೆಕ್ಟರ್ ಆಫೀಸು ನಾನು ಬೆಳಿಗ್ಗೆ ಇಲ್ಲೇ ಕೊಡ್ತೇನೆ. ಎಲ್ಲ ಅಡ್ಮಿನಿಸ್ಟ್ರೇಷನ್ ನಮ್ಮಿಂದಲೇ ನಡೀತಿದೆ. ಯಾಕೆ ಸರ್ ಇದು ವೈದ್ಯರ ಕೊರತೆ ಇದೆ ಹೇಗೆ? ವೈದ್ಯರ ಕೊರತೆ ಅಂದ್ರೆ ಈಗ ನಮ್ಗೆ ಇನ್ನೂ ಸರ್ಕಾರದಿಂದ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ಬಂದಿಲ್ಲ. ಬ್ಯಾಕ್ಲಾಗ್ಸ್ ಫಸ್ಟ್ ತುಂಬಿಕೊಂಡ ಆದ್ಮೇಲೆ ಪರ್ಮಿಷನ್ ಕೊಡ್ತೇವೆ ಅಂತೇಳಿ ಸರ್ಕಾರದ ಹಂತದಲ್ಲಿ ನಡೀತಿದೆ. ಅದು ಈಗ ನಮಗೆ ಪರ್ಮಿಷನ್ ಕೊಟ್ಟ ಮೇಲೆ ಈಗೆಲ್ಲ ನಮ್ದು ರೆಡಿ ಇದೆ, ಪ್ರೊಸೆಸಿಂಗ್ ಎಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ದೆವು. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟ ಮೇಲೆ ಇಮ್ಮಿಡಿಯೇಟ್ಲಿ ನಾವು ವೈದ್ಯರ ವಾಕಿನ್ ಇಂಟರ್ವ್ಯೂ ಕರೆದು ವೈದ್ಯರನ್ನು ಪರ್ಮನೆಂಟ್ ಆಗಿ ತುಂಬಿಕೊಳ್ತೇವೆ. ಓಕೆ.